ನಾವು ತುಮಕೂರಿಂದ ಹೊರಟು ನಾವು ಹೋಗ್ತಾ ಇರೋದು ಬಂದು ತಿರುಪತಿಗೆ. ತಿರುಪತಿ ತಿಮ್ಮಪ್ಪನ ನೋಡೋಣ ಅಂತ ಹೇಳಿ ಸಂಜೆ 6:30 ಆಗಿತ್ತು, ಅವಾಗ ಹೊರಟ್ವಿ. ನಾವು ತಿರುಪತಿ ರೀಚ್ ಆಗೋ ಅಷ್ಟೊತ್ತಿಗೆ ಬೆಳಗಿನ ಜಾವ ಆಗಿತ್ತು. ಸೊ ತುಮಕೂರಿಂದ ಇದಕ್ಕೆ ಬಂದು ಮುಳಬಾಗಿಲು ರೋಡಲ್ಲಿ ನಾವು ಹೋಗಿದ್ದು. ರೋಡ್ ಮಾತ್ರ ಗೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ರೋಡು. ಹೋಗೋ ದಾರಿಲಿ ಮುಳಬಾಗಿಲು ದೋಸೆ ಸಿಗುತ್ತೆ, ಮಿಸ್ ಮಾಡದೆ ತಿನ್ಕೊಂಡೋಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಟೇಸ್ಟು ಚೆನ್ನಾಗಿದೆ. ರೋಡ್ ಸೈಡಲ್ಲೇ ಸಿಗುತ್ತೆ ಮುಳಬಾಗಿಲು ದೋಸೆ ಅಂತ, ಅಲ್ಲಲ್ಲಿ ಹಾಕಿರ್ತಾರೆ. ನಿಮಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಹೋಗಿ ತಿನ್ನಿ ಅಂತ ಹೇಳ್ತೀನಿ. ಸೊ ಅಂತೂ ಇಂತೂ ಅಲ್ಲಿ ದೋಸೆ ಎಲ್ಲ ತಿಂದ್ಕೊಂಡು ಸ್ವಲ್ಪ ದೂರ ಬಂದು ನಿಲ್ಲಿಸ್ತಾ ಕಾಫಿ ಟೀ ನಿಲ್ಲಿಸ್ತಾ ಅಂತೂ ಇಂದು ನಾವು ತಿರುಪತಿ ರೀಚ್ ಆದ್ವಿ. ಸೊ ನಾವು ಬೆಟ್ಟದ ಮೇಲ್ಗಡೆಗೆ ಸ್ಟಾರ್ಟಿಂಗ್ಗೆ ಹೋಗಲಿಲ್ಲ. ಹೋಗೋಕ್ಕೂ ಮುಂಚೆ ಟಿಕೆಟ್ ತೊಗೊಬೇಕಾಗುತ್ತೆ. ನಾವು ಆನ್ಲೈನ್ ಟಿಕೆಟ್ ಬುಕ್ ಮಾಡೋದಕ್ಕೆ ನೋಡಿದ್ವಿ, ಬಟ್ ಆನ್ಲೈನ್ ಟಿಕೆಟು ಸಿಗಲಿಲ್ಲ. ಅದಕ್ಕೆ ಕ್ಯೂನಲ್ಲಿ ನಿಂತು ಟಿಕೆಟ್ ತೊಗೊಬೇಕು. ಟಿಕೆಟ್ ತೊಗೊಂಡ್ರೆ ಬೇಗ ದರ್ಶನ ಆಗುತ್ತೆ ಅನ್ನೋ ಕಾರಣಕ್ಕೆ ಟಿಕೆಟ್ ತೊಗೊಳ್ಳೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಸೊ ಟಿಕೆಟು 2 ಕಡೆ ಸಿಗುತ್ತೆ ಗೈಸ್. ಒಂದು ರೈಲ್ವೆ ಸ್ಟೇಷನ್ ಹತ್ರ ಒಂದು ಛತ್ರ ಇದೆ, ಅಲ್ಲಿ ಸಿಗುತ್ತೆ. ಇನ್ನೊಂದು ಬಂದು ಬಸ್ ಸ್ಟಾಪ್ ಹತ್ರ, ಆಂಧ್ರ ಬಸ್ ಸ್ಟಾಪ್ ಇದೆ ನೋಡಿ, ಆಂಧ್ರ ಬಸ್ ಸ್ಟಾಪ್ ಹತ್ರ ಅಲ್ಲೂ ಟಿಕೆಟ್ ಕೊಡ್ತಾರೆ. ನೀವು 2 ಕಡೆಯಲ್ಲಿ ಎಲ್ಲಿ ಬೇಕಾದರೂ ಟಿಕೆಟ್ ತೊಗೊಬೋದು. ಆದರೆ ಸ್ವಲ್ಪ ಬೇಗ ಹೋಗಿ ಕ್ಯೂನಲ್ಲಿ ನಿಂತು ಟಿಕೆಟ್ ತೊಗೊಬೇಕಾಗುತ್ತೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ತುಂಬ ಕ್ರೌಡ್ ಇರುತ್ತೆ. ಈಗ ನೋಡಿ ನಾನು ಹೋಗ್ತಾ ಇದ್ದೀವಿ ನೋಡಿ, ಇದು ಬಂದು ಛತ್ರ. ಇದು ತಿರುಪತಿ ಟೆಂಪಲ್ ಇದೆಯಲ್ಲ, ಟೆಂಪಲ್ ಅವ್ರದ್ದೇ ಇದು ಛತ್ರ ಬಂದು. ಸೊ ನಾವು ಮಿಡ್ ಆಗಿತ್ತು ನಾವು ಹೋದಾಗ, ಇನ್ನೂ ಒಂದು 2-3 ಅವರ್ ಟೈಮ್ ಇತ್ತು ಗೈಸ್. ನಾವು ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಆಮೇಲೆ ಟಿಕೆಟಿಗೆ ಕ್ಯೂನಲ್ಲಿ ನಿಂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಫ್ರೆಶ್ ಅಪ್ ಆಗೋದಕ್ಕೆ ರೂಮ್ಗೆ ಹೋದ್ವಿ. ನೀವು ನಂಬ್ತಿರೋ ಬಿಡ್ತಿರೋ ನೋಡಿ, ಆ ಕಡೆ ಈ ಕಡೆ ಆ ಥರ ಕಾರ್ಗಳು 1,000ಕ್ಕಿಂತ ಜಾಸ್ತಿ ಕಾರ್ಗಳು ನಿಂತಿದ್ದಾವೆ ವಯಸ್ಸಲ್ಲಿ. ಅಷ್ಟು ಕಾರ್ಗಳು, ಅಷ್ಟು ಜನ ಹೇಳೋದಕ್ಕಾಗಲ್ಲ, ಸಖತ್ತು ಜನ ಇದ್ದರು ಮಾತ್ರ. ನಾವು ಇರಲಿ ಅಂತ ಹೇಳ್ಬಿಟ್ಟು ಫಸ್ಟು ರೆಡಿ ಆಗಿಬಿಟ್ರೆ, ಒಂದೇ ಸಲ ರೆಡಿ ಆಗಿಬಿಟ್ಟು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ರೆ ಟಿಕೆಟ್ ಸಿಕ್ಕ ತಕ್ಷಣ ಬೆಟ್ಟಕ್ಕೆ ಹತ್ಬಿಡ್ಬೋದು ಹೋಗಿ ಅನ್ನೋ ಕಾರಣಕ್ಕೋಸ್ಕರ ನಾವು ಫಸ್ಟು ಟಿಕೆಟ್ ತೊಗೊಳ್ಳೋಣ ಅಂತಲೇ ಹೇಳಿ ಹೋಗಿದ್ದು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಛತ್ರದ್ದೇ. ಆ ಛತ್ರದ ಹೆಸ್ರೇನೋ ಇದೆ, ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ಲಾಸ್ಟಲ್ಲಿ ಹಾಕ್ತೀನಿ ಫೋಟೋಸ್ ನೋಡಿ ಬೇಕಾದರೆ. ಯಾರೆಲ್ಲ ಬೆಂಗಳೂರಿಂದ ತುಮಕೂರಿಂದ ಹೋಗೋರಿದ್ದರೆ ಈ ಛತ್ರದಲ್ಲಿ ಸ್ಟೇ ಆಗ್ಬೋದು. ಇದಕ್ಕೇನು ದುಡ್ಡು ಪೇ ಮಾಡೋ ಅವಶ್ಯಕತೆ ಇಲ್ಲ, ಫ್ರೀ ಇರುತ್ತೆ ಇಲ್ಲಿ ನೋಡಿ. ಎಲ್ಲ ಆರಾಮಾಗಿ ಮಲಗಿರ್ತಾರೆ. ಬಟ್ ನಾವು ರೂಮ್ ತೊಗೊಂಡಿದ್ವಿ, ಈ ಥರ ಮಲಗಿರಲಿಲ್ಲ. ಯಾಕಂದರೆ ಇಲ್ಲಿ ಮಾಮೂಲಿ ಪಬ್ಲಿಕ್ ವಾಶ್ರೂಮು, ಸ್ನಾನದ ರೂಮ್ ಇರುತ್ತೆ. ಅದಕ್ಕೋಸ್ಕರ ರೂಮ್ ತೊಗೊಂಡು ನಾವು ತುಂಬ ಜನ ಇದ್ವಿ, ಫ್ಯಾಮಿಲೀಸ್ ಎಲ್ಲ ಅಂದ್ಬಿಟ್ಟು ರೂಮ್ ತೊಗೊಂಡಿದ್ವಿ. ಬೇಗ ರೆಡಿ ಆಗೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ನೋಡಿ ಎಷ್ಟು ಜನ ಮಲಗಿದ್ದಾರೆ ನೋಡಿ. ಎಲ್ಲ 1 ದಿವಸ 2 ದಿವಸ ಮುಂಚೆ ಬಂದು ಕ್ಯೂನಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಗೈಸ್. ಕಾಯ್ಕೊಂಡು ಇದ್ದು ರೆಡಿಯಾಗಿ ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋಗ್ತಾರೆ. ಅಷ್ಟು ಜನ ಇದ್ದಾರೆ ನೋಡಿ, ನಿಮಗೆ ಕಾಣಿಸ್ತಾ ಇದ್ದಿಲ್ಲ ಎಷ್ಟು ಜನ ಇದ್ದಾರೆ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಜನ ಇದ್ದಾರೆ ಅಂತ. ಜನ ಮಾತ್ರ ನಾವು ಹೋಗಿದ್ದ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಶನಿವಾರ, ಎನಿ ಟೈಮ್ ಜನ ಜಾಸ್ತಿ ಇದ್ದೇ ಇರ್ತಾರೆ. ಬಟ್ ಆದಷ್ಟು ಶನಿವಾರ ಭಾನುವಾರ ರಜಾ ದಿನಗಳು, ಈ ಟೈಮಿಂಗ್ಸಲ್ಲಿ ಈ ಡೇಟ್ ಈ ಥರ ರಜಾ ದಿನ ಯಾವ್ಯಾವಾಗಿರುತ್ತೋ ಅವಾಗೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದರೆ ಜನ ಸಿಕ್ಕಾಪಟ್ಟೆ ಇರ್ತಾರೆ ಅವಾಗ. ತಿರುಪತಿಲಿ ಮಾತ್ರ ಸಖತ್ತು ಕ್ಯೂ ಅಂದರೆ ಸಖತ್ತು ಕ್ಯೂ ಇತ್ತು. ನೀವು ನಂಬಲ್ಲ ನಾನು ಹೇಳಿದ್ರೆ, ಅಷ್ಟು ಕ್ಯೂ ಇತ್ತು ಗೈಸ್. ಅದಾದಮೇಲೆ ರೆಡಿಯಾಗಿ ನೋಡಿ ಕ್ಯೂನಲ್ಲಿ ನಿಂತಿದ್ದೀವಿ. ಈಗ ಟಿಕೆಟ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಕ್ಯೂನಲ್ಲಿ ನಿಂತು ಕಾಯ್ತಾ ಇದ್ದೀವಿ. ಇಲ್ಲಿ ಒಂದು ಫ್ಯಾಮಿಲಿಯಿಂದ ನೀವು 10 ಜನ ಬಂದಿದ್ರು 10 ಜನನೂ ಹೋಗಿ ಟಿಕೆಟ್ ತೊಗೊಬೇಕು, ಇಲ್ಲ ಅಂದರೆ ಇಲ್ಲ. ಅಲ್ಲಿ ಹಾಕಿರ್ತಾರೆ ನೋಡಿ, ಇನ್ನೆಷ್ಟು ಟಿಕೆಟ್ ಬ್ಯಾಲೆನ್ಸ್ ಇದ್ದಾವೆ, ಇನ್ನೆಷ್ಟು ಜನಕ್ಕೆ ಟಿಕೆಟ್ ಕೊಡ್ತೀವಿ ಅನ್ನೋದ್ರದ್ದೆಲ್ಲ ಡೀಟೇಲ್ಸ್ನ ಮೇಲ್ಗಡೆ ಟಿ ವಿಲಿ ಡಿಸ್ಪ್ಲೇ ಮಾಡ್ತಿರ್ತಾರೆ. ಎಷ್ಟು ಕ್ಯೂ ಇದೆ ನೋಡಿ. ಆಧಾರ್ ಕಾರ್ಡ್ ತೊಗೊಂಡೋಗಿ ಕೊಟ್ಟರೆ ಫ್ರೀ ಟಿಕೆಟ್ ಇದು. ಇದಕ್ಕೆ 300 ರೂಪೀಸ್ದು ಆನ್ಲೈನ್ ಇದೆಯಲ್ಲ ಅದೆಲ್ಲ, ಇದು ಫುಲ್ ಫ್ರೀ ಟಿಕೆಟು. ಸೊ ನಾವು ಫುಲ್ ಟಿಕೆಟ್ ತೊಗೊಂಡು ಮತ್ತು ವಾಪಸ್ಸು ರೂಮ್ ಹತ್ರ ಬಂದು ಮತ್ತು ಲಗೇಜ್ ಎಲ್ಲ ಎತ್ಕೊಂಡು ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ಅಲ್ಲಿಂದ ಸೀದಾ ಹೊರಟು ನೋಡಿ ನಾವು ಹೋಗ್ತಾಯಿದ್ದೀವಿ. ಈಗ ಎಂಟರ್ ಆಗ್ತಾಯಿದ್ದೀವಿ ನೋಡಿ ಒಳಗಡೆಗೆ. ಸೊ ನಾವು ಇಲ್ಲೂ ಮೇಲ್ಗಡೆ ಬೆಟ್ಟದ ಮೇಲೂ ಸಹ ರೂಮ್ ಮಾಡಿದ್ವಿ ಗೈಸ್. ಯಾಕಂದರೆ 1 ದಿವಸ ಅಲ್ಲ 2 ಡೇಸ್ ಅಲ್ಲೇ ಸ್ಟೇ ಆಗಿದ್ವಲ್ಲ, ಅದಕ್ಕೋಸ್ಕರ ಅಲ್ಲೂ ಮಾಡಿದ್ವಿ ನೋಡಿ. ಈ ಥರ ಆರ್ಚ್ ಸಿಗುತ್ತೆ, ಏನೋ ಒಂಥರ ಖುಷಿ. ಎಷ್ಟೋ ವರ್ಷಗಳ ನಂತರ ಮತ್ತೆ ತಿರುಪತಿಗೆ ಹೋಗ್ತಾ ಇದ್ನಲ್ಲ, ಒಂಥರ ಖುಷಿ ಆಗ್ತಿತ್ತು ಗೈಸ್ ನೋಡೋದಕ್ಕೆ.
ಯಾವಾಗಲೂ ಚಿಕ್ಕ ವಯಸ್ಸಲ್ಲಿದ್ದಾಗ ಹೋಗಿದ್ದಿದ್ದು ಮತ್ತೆ ಹೋಗೇ ಇರಲಿಲ್ಲ. ಇವಾಗ ಮತ್ತೆ ಹೋಗ್ತಾ ಇದ್ದೀನಿ ಅಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ನೀವು ನೋಡ್ತಾ ಇದ್ದೀರಲ್ಲ, ಆರ್ಚು ಬಿಡ್ತಿದ್ದಂಗೆ ಮತ್ತೆ ಒಂದು ಸ್ವಲ್ಪ ದೂರ ಹೋಗಬೇಕಾಗುತ್ತೆ. ನಾವು ಸ್ವಲ್ಪ ದೂರ ಹೋದ್ಮೇಲೆ ಒಳಗಡೆ ತಿರುಪತಿಗೆ ಎಂಟ್ರಿ ಆಗೋಕ್ಕೆ ನೋಡಿ, ಇಲ್ಲಿ ಒಂದು ಚೆಕ್ ಪೋಸ್ಟ್ ಥರ ಹಾಕಿದ್ದಾರೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಚೆಕ್ಕಿಂಗ್ ಮಾಡ್ತಾರೆ ಗೈಸ್. ನೀವೇನು ಕಾರಲ್ಲಿ ಹೋದ್ರು, ಗಾಡೀಲಿ ಹೋದ್ರು, ನೀವೇನ್ರಲ್ಲಿ ಹೋದ್ರು ಚೆಕ್ಕಿಂಗ್ ಮಾಡ್ತಾರೆ. ಚೆಕ್ಕಿಂಗ್ ಎಲ್ಲ ಆದಮೇಲೆ ಅವ್ರು ಒಳಗಡೆ ಬಿಡೋದು, ಇಲ್ಲಾಂದರೆ ಬಿಡೋಲ್ಲ. ಮತ್ತು ಅಲ್ಲಿ ಎಂಟ್ರಿ ಟಿಕೆಟು ತೊಗೊಬೇಕು. ಸೊ ನಮ್ಮ ಮುಂದೆ ಇರೋರ್ದು ಯಾವ ಥರ ಬಂದು ಆರ್ಮಿಯವ್ರು ಬಂದು ಚೆಕ್ ಮಾಡ್ತಾರೆ ಅಂತ ನೋಡಿ, ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ನೋಡಿ. ಆರ್ಮಿಯವರು ಮತ್ತು ಪೊಲೀಸವ್ರು ಇಬ್ಬರೂ ಇದ್ದಾರೆ. ಅಟ್ ಅ ಟೈಮ್ ಇಬ್ಬರೂ ಚೆಕ್ ಮಾಡ್ತಾರೆ ಗೈಸ್, ಒಬ್ಬರೇ ಅಂತ ಏನಿಲ್ಲ, ಇಬ್ಬರು ಚೆಕ್ ಮಾಡ್ತಾರೆ. ಹಿಂದೆ ಡಿಕ್ಕಿ, ಮುಂದೆ ಬ್ಯಾನೆಟ್ ಹತ್ರ ಡ್ಯಾಶ್ ಬೋರ್ಡ್ ಇರುತ್ತಲ್ಲ, ಅಲ್ಲಿ ಎಲ್ಲ ಕಡೆನೂ ಚೆಕ್ ಮಾಡ್ತಾರೆ ಗೈಸ್. ಎಲ್ಲ ಚೆಕ್ಕಿಂಗ್ ಎಲ್ಲ ಆದಮೇಲೆ ಅವರು ಒಳಗಡೆಗೆ ಬಿಡೋದು, ಇಲ್ಲಾಂದರೆ ಅಲ್ಲಿವರೆಗೂ ಬಿಡೋಲ್ಲ ಒಳಗಡೆಗೆ. ಇಲ್ಲಿ ಮುಗಿಸ್ಕೊಂಡ್ರೆ ಇನ್ನೆಲ್ಲೂ ಚೆಕ್ಕಿಂಗ್ ಇಲ್ಲ, ಸೀದಾ ಹೋಗಿ ನೀವು ರೂಮ್ ಮಾಡಿಬಿಟ್ಟು ರೆಡಿಯಾಗಿ ದೇವ್ರ ದರ್ಶನಕ್ಕೆ ಹೋಗ್ಬೋದು. ಮತ್ತು ಏನೇನು ತೊಗೊಂಬರ್ಬೋದು, ಏನೇನು ತೊಗೊಂಬರ್ಬಾರ್ದು ಅಂತ ಸೈಡಲ್ಲಿ ಅಲ್ಲಿ ಹಾಕಿದ್ದಾರೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ಹಾಕಿರ್ತಾರೆ. ಅವೆಲ್ಲ ಇತ್ತು ಅಂದರೆ ಬಿಡಲ್ಲ, ಅಲ್ಲೇ ಕಿತ್ಕೊಂಡು ಕಳಿಸ್ತಾರೆ. ಮತ್ತು ಅಲ್ಲಿ ಸಿಗರೇಟು, ಮ್ಯಾಚ್ ಬಾಕ್ಸು ಇದು ಯಾವುದೂ ಅಲೋ ಇಲ್ಲ ಗೈಸ್ ತಿರುಪತಿಲಿ. ಸಿಗರೇಟು ಅದು ಇದು ಸಿಕ್ತು ಅಂದರೆ ಇಲ್ಲೇ ಕಿತ್ಕೊಂಡು ಕಳಿಸ್ತಾರೆ. ಡ್ರಿಂಕ್ಸು, ಸಿಗರೇಟು ಕೆಲವರೆಲ್ಲ ತೊಗೊಂಡು ಹೋಗ್ತಾರಲ್ಲ, ಆ ಥರ ಎಲ್ಲ ಏನೋ ಸಿಕ್ತು ಅಂದರೆ ಕಿತ್ಕೊಂಡು ಅಲ್ಲೇ ಇಸ್ಕೊಂಡು ನೀಟಾಗಿ ಕಳಿಸ್ತಾರೆ. ಈಗ ಕಾಣಿಸುತ್ತೆ ನೋಡಿ ಬೋರ್ಡ್, ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನೇ ಹಾಕಿರೋದವರು. ಮತ್ತು ಟಿಕೆಟ್ ಎಷ್ಟು, ಯಾವ್ಯಾವ ಗಾಡಿಗೆ ಯಾವ್ಯಾವ ಥರ ಅಂತ ಹಾಕಿದ್ದಾರೆ ನೋಡಿ. ಅಲ್ಲಿ ಮುಗಿಯೋಷ್ಟಕ್ಕೆ ಸ್ವಲ್ಪ ಲೈಟಾಗಿ ಬೆಳಗ್ಗೆ ಎರೆದ್ಬಿಡ್ತು ವಯಸ್ಸಲ್ಲೂ ಚೆಕ್ಕಿಂಗ್ ಮುಗಿಯೋ ಅಷ್ಟಕ್ಕೆ. ಅಲ್ಲಿಂದ ಬೆಟ್ಟ ಹತ್ಬೇಕಾರೆ ಒಂದು ಕಡೆ ನನಗೆ ಏನಿಸ್ತಂದರೆ ಮಲೆ ಮಹದೇಶ್ವರಂ ಬೆಟ್ಟ ಹತ್ತದಷ್ಟು ಖುಷಿ ಆಗ್ತಿತ್ತು. ಯಾಕಂದರೆ ಅದು ಸೇಮ್ ಹಿಂಗೆ ಕಾಡಲ್ಲಿ ಬೆಟ್ಟ ಸುತ್ತಾಕೊಂಡು ಹತ್ತದಲ್ವ. ಚಿಕ್ಕ ವಯಸ್ಸಾಗಿ ಯಾವುದೋ ಕಾಲದಲ್ಲಿ ಬಂದಾಗ ತಿರುಪತಿ ಒಂಥರ ಇತ್ತು. ಈಗ ಫುಲ್ ಅಪ್ಡೇಟ್ ವರ್ಷನ್ ತಿರುಪತಿ ನೋಡೋದು ಸಿಕ್ಕಾಬಡೆ ಖುಷಿ ಆಗೋಯ್ತು ನನಗೆ. ರೋಡ್ಗಳು ಮಾತ್ರ ಸಖತ್ತಾಗಿ ಮಾಡಿದ್ದಾರೆ, ಎಲ್ಲೂ ಇದು ಗಲೀಜಿಲ್ಲ, ಕ್ಲೀನಾಗಿದೆ, ನೀಟಾಗಿದೆ. ಅಲ್ಲಲ್ಲಿ ಬೋರ್ಡ್ಗಳು ಹಾಕಿದ್ದಾರೆ, ಗಾಡಿಗಳು ನಿಲ್ಲಿಸ್ಬೇಕು, ಫುಡ್ ಕೊಡಬಾರ್ದು ಪ್ರಾಣಿಗಳಿಗೆ ಅಂತೆಲ್ಲ ಬೋರ್ಡೆಲ್ಲ ಹಾಕಿದ್ದಾರೆ. ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು. ಬೆಳಗಿನ ಜಾವ ಇನ್ನು 6 ಗಂಟೆ ಸಮಯ ನಾವು ಹೋಗ್ತಾ ಇರೋದು. ಆ ಸಮಯದಲ್ಲಿ ಕಾರಲ್ಲಿ ಹೋಗ್ತಾ ವ್ಯೂ ನೋಡೋದೇ ಒಂದು ಖುಷಿ. ಅದು ಫ್ರೆಶ್ ಗಾಳಿ ತಗೊಂಡು ವ್ಯೂ ನೋಡ್ತಾ ಹೋಗೋದು ಇದೆಯಲ್ಲ, ಅದು ಒಂಥರ ಖುಷಿ ಕೊಡ್ತಾಯಿತ್ತು ಗೈಸ್. ನನಗೆ ಅಷ್ಟು ಚೆನ್ನಾಗಿತ್ತು ಫೀಲು. ಬೆಳಗಿನ ಜಾವ ಮಲೆ ಮಾದಪ್ಪಂಗೂ ಅಷ್ಟೇ, ಬೆಳಗಿನ ಜಾವ ಹೋದಾಗ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಪ್ರಕೃತಿ ನೋಡ್ಕೊತ ಫ್ರೆಶ್ ಗಾಳಿ ತೊಗೊತ ಹೋಗೋದಿದೆಯಲ್ಲ, ಅದು ಒಂಥರ ಖುಷಿ ಕೊಡುತ್ತೆ ನಮಗೆ. ಏನಾದರೂ ಫುಲ್ಲು ಸ್ಟ್ರೆಸ್ಸು, ಟೆನ್ಷನು ಏನೇ ಇರಲಿ ಗೈಸ್, ಪ್ರಕೃತಿ ಮಡ್ಲಿಗೆ ಹೋಗ್ಬಿಟ್ವಿ ಅಂದರೆ ಅದೆಲ್ಲ ಮರ್ತೋಗ್ಬಿಡ್ತೀವಿ. ಎಲ್ಲ ಮರೆತು ಫುಲ್ಲು ರಿಲ್ಯಾಕ್ಸ್ ಮೂಡಲ್ಲಿ ಖುಷಿಯಾಗಿರುತ್ತೆ ಬಾಡಿ ಮನಸ್ಸು ಎಲ್ಲ. ಅದೇ ಥರ ಫೀಲಿಂಗ್ಸ್ ನನಗೆ ಆಗ್ತಾ ಇರೋದು. ಎಷ್ಟು ಚೆಂದ ಇತ್ತು ಗೊತ್ತಾ. ಆ್ಯಕ್ಚುಲಿ ಇದಕ್ಕೆ ವಾಯ್ಸ್ ಆಲ್ರೆಡಿ ಎಲ್ಲ ಕೊಟ್ಟಾಗಿತ್ತು ಗೈಸ್. ಅದು ಯಾಕೋ ವಾಯ್ಸು ಮತ್ತೆ ಮ್ಯೂಟ್ ಆಗಿಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಈಗ ಮತ್ತೆ ವಾಯ್ಸ್ ಕೊಡ್ತಾಯಿದ್ದೀನಿ. ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಮಾಡ್ತೀನೋ ನಿಜ ನನಗಂತೂ ಗೊತ್ತಿಲ್ಲ. ನೋಡಿ ಎಷ್ಟಿದೆ, ಹಿಂಗೆ ನೋಡ್ಕೊತ ಹೋಗ್ತಾ ಇದ್ವಿ. ಅಂತೂ ಬೆಟ್ಟ ಫುಲ್ ಸುತ್ತಿ ಕೊನೆಗೆ ತಿರುಪತಿಗೆ ಬಂದು ರೀಚ್ ಆದ್ವಿ. ಇಲ್ಲಿ ಇನ್ನೊಂದು ಆರ್ಚ್ ಸಿಗುತ್ತೆ ನೋಡಿ, ಇದು ಇನ್ನೊಂದು ಆರ್ಚು ಎಂಟ್ರೆನ್ಸ್ಗೆ, ತಿರುಪತಿ ಎಂಟ್ರಿಗೆ. ಇಲ್ಲಿಂದ ಹೋದ ತಕ್ಷಣ ನಿಮಗೆ 50 ರೂಪಾಯಿಯಿಂದ ಹಿಡಿದು 5,000 ರೂಪಾಯಿವರೆಗೂ ರೂಮ್ ಸಿಗುತ್ತೆ ಗೈಸ್. ನಿಮ್ಗೆ ಯಾವ ರೂಮು ಈಸಿಯಾಗಿ ಸಿಗುತ್ತೋ ಆ ರೂಮ್ಗೆ ನೀವು ರೂಮ್ ತೊಗೊಳ್ಳಿ. ಕರ್ನಾಟಕ ಭವನ ಅಂತಲೂ ಇದೆ ತಿರುಪತಿಲಿ, ನೀವು ಅಲ್ಲೂ ರೂಮ್ಗೆ ಟ್ರೈ ಮಾಡ್ಬೋದು. ನಮಗೆ ಏನಂದರೆ ಕರ್ನಾಟಕ ಭವನದಲ್ಲಿ ಸಿಗಲಿಲ್ಲ, ಆಲ್ರೆಡಿ ಫಿಲ್ ಆಗಿಬಿಟ್ಟಿತ್ತು. ನಾವು ನೆಕ್ಸ್ಟು ಇನ್ನೊಂದು ಆಂಧ್ರ ಭವನ್ ಅಂತ ಇತ್ತು, ಅಲ್ಲಿ ಬುಕ್ ಮಾಡಿದ್ವಿ, ಅಲ್ಲಿ ಸಿಕ್ತು, ಅಲ್ಲಿ ಕೊಟ್ಟರು ರೂಮ್ನ. ಸೊ ಈಗ ನೋಡ್ತಾ ಇದ್ದೀರಾ ಅಲ್ಲ, ಇದೇ ರೂಮ್ ಕರ್ನಾಟಕ ಛತ್ರ ತಿರುಮಲ. ಫಸ್ಟ್ ಅಲ್ಲಿ ತೊಗೊಂಡ್ವಿ, ಅದಾದಮೇಲೆ ಮತ್ತೆ ಇನ್ನೊಂದು ರೂಮ್ ಖಾಲಿ ಇದೆ ಅಂದರು. ಆಮೇಲೆ ಮತ್ತೆ ಇಲ್ಲಿ ಬಂದು ರೂಮ್ ತೊಗೊಂಡ್ವಿ. ನೋಡ್ತಾ ಇದ್ದೀರಲ್ಲ, ಇದೆ ಜಸ್ಟ್ ಇದು ರೆಡಿ ಆಗೋದಕ್ಕೋಸ್ಕರ ಸಿಕ್ಕಿದ್ದು. ಮತ್ತು ಬೇರೆಯವ್ರು ಬರ್ತಾರೆ ಅಂತ ಹೇಳಿದರು ಅವರು. ಇದೇ ಕರ್ನಾಟಕ ಭವನ. ಟೆಂಪಲ್ ಪಕ್ಕದಲ್ಲೇ ಸ್ವಲ್ಪ ಡಿಸ್ಟೆನ್ಸಲ್ಲಿದೆ ಅಷ್ಟೇ. ಆರಾಮಾಗಿ ನೀವು ತೊಗೊಬೋದು. ಇಲ್ಲಿ ರೂಮ್ ರೆಂಟ್ ಬಂದು ಎಷ್ಟು 500 to 600 ಒಳಗಡೆನೇ ಗೈಸ್.
ಅಷ್ಟು ನಂಗೆ ಗೊತ್ತಿಲ್ಲ, ಯಾಕಂದರೆ ನಾನೆಲ್ಲ ಹೋಗಿ ಮಾತಾಡಿದ್ದು, ನಮ್ಮ ಫ್ಯಾಮಿಲಿಯಲ್ಲಿ ಮಾತಾಡಿದ್ದು. ಒಂದು 500 ಅಂದ್ಕೊಳ್ಳಿ ಇರ್ಬೋದು ಅನಿಸುತ್ತೆ. ಅಲ್ಲಿಂದ ನೋಡಿ ಇಲ್ಲೆಲ್ಲ ಫುಡ್ಡೆಲ್ಲ ಕೊಡ್ತಾರಲ್ಲ ಅದ್ರ ಜಾಗ. ನಾವು ಬೆಳಗ್ಗೆನೇ ಬಂದು ರೆಡಿಯಾಗಿ ಏನೂ ಫುಡ್ ತಿಂದಿರಲಿಲ್ಲ, ಅದಕ್ಕೆ ಏನು ಮಾಡಿದ್ವಿ, ಅಲ್ಲಿ ಫುಡ್ ಕೊಡ್ತಾರೆ ಗೈಸಲ್ಲಿ. ತಿರುಪತಿಲಿ ಎಲ್ಲ ಕಡೆನೂ ಫ್ರೀ ಫುಡ್ಡು ಸಿಗ್ತಾ ಇರುತ್ತೆ. ಏನೋ ಟೊಮೊಟೊ ಬಾತು, ಬಿಸಿಬೇಳೆ ಬಾತು, ಉಪ್ಪಿಟ್ಟು, ಅದು ಇದು ಅಂತ ಕೊಡ್ತಾ ಇರ್ತಾರೆ. ನಿಮಗೆಲ್ಲಿ ಈಸಿಯಾಗಿ ಸಿಗುತ್ತೋ ಅಲ್ಲೋಗಿ ತೊಗೊಳ್ಳಿ. ಇದು ಬಂದು ದೇವಸ್ಥಾನಕ್ಕೆ ಎಂಟ್ರಿ ಆಗೋದು. ನಾವು ಟಿಕೆಟ್ ತೊಗೊಂಡಿದ್ವಲ್ಲ, 300 ರೂಪೀಸ್ ಟಿಕೆಟು, ಗೇಟ್ ನಂಬರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿ ಇದೆಲ್ಲ ನಾನು ಮುಗಿಸ್ಕೊಂಡು ಆದಮೇಲೆ ನಿಮಗೆ ವಿಡಿಯೋ ಆಗ್ತಾಯಿರೋದು. ಒಳಗಡೆಗೆ ಫೋನ್ ಅಲ್ಲೋ ಇಲ್ಲ. ಕೆಲವು ಕಡೆ ತಿರುಪತಿ ಫೋನ್ ಅಲ್ಲೋ ಇರಬೇಕು ಗೈಸ್. ನಾನು ಈ ವಿಡಿಯೋ ಎಡಿಟಿಂಗ್ ಮಾಡಿ ಎಷ್ಟೋ ವರ್ಷಗಳಾಗೋಗೈತೆ ನೋಡಿ. ನಾನು ಮುಂದಕ್ಕೆ ಸಿಕ್ಕಿದ್ರೆ ಹೇಳ್ತೀನಿ. ಇದು ಒಟ್ಟಿನಲ್ಲಿ ಇದು ದೇವಸ್ಥಾನದ ಹತ್ರಕ್ಕೆ ಹೋಗೋ ರೋಡ್ ಅಂತ ನಂಗೆ ಚೆಂದ ಗೊತ್ತು, ಓಕೆನಾ. ಅಯ್ಯೋ, ಅದಕ್ಕೆ ಗೈಸ್ ವಾಯ್ಸ್ ಡಬ್ ಮಾಡೋದು ಕಷ್ಟ ಅಂತಲೇ ನಾನು ವಾಯ್ಸ್ನ ಅಲ್ಲೇ ವಿಡಿಯೋ ಮಾಡಬೇಕಾದ್ರೆ ಕೊಟ್ಬಿಡೋದು. ಈ ತಲೆನೋವೇ ಬೇಡ ನನಗೆ ಅಂತ. ಎಷ್ಟು ಫಾಸ್ಟಾಗಿ ಫಾಸ್ಟ್ ಮೂವಿಂಗ್ ಮಾಡಿದ್ದೀನಿ. ಆ್ಯಕ್ಚುಲಿ ಹೋಗೋ ದಾರಿಲೇ ಅಲ್ಲಿ ಇಲ್ಲಿ ಇಷ್ಟೊಂದು ಛತ್ರಗಳೆಲ್ಲ ಸಿಗುತ್ತೆ ಗೈಸ್. ಇಲ್ಲೂ ದೇವಸ್ಥಾನ ಎಂಟ್ರೆನ್ಸ್ ಒಳಗಡೆ ಎಷ್ಟೊಂದು ಜನ ನೋಡಿ, ಇಲ್ಲಿ ಸ್ಟೇ ಆಗಿರೋರೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಗೋರು, ಅವರು ಇವರು ಅಂತ ತುಂಬ ಜನ ಓಡಾಡ್ತಾಯಿದ್ರು. ಅದರಲ್ಲೂ ನಾವು ಕ್ಯೂನಲ್ಲಿ ಹೋಗಬೇಕಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ಹೋಗಿ ನೋಡಿಕೊಂಡು, ಆ್ಯಕ್ಚುಲಿ ಇದು ದರ್ಶನಕ್ಕೆ ಹೋಗಿದ್ದಲ್ಲ, ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳಿ ಹೋಗ್ತಾ ಇರೋದು. ಯಾಕಂದರೆ ಇಲ್ಲಿ ನಾನು ಒಬ್ಬಳೇ ವಿಕೆಟ್ ಕಾಣಿಸ್ತಾ ಇದ್ದೀನಿ ಅಂದರೆ ವಿಡಿಯೋಗೋಸ್ಕರ ಹೋಗ್ತಾಯಿದ್ದೀನಿ ಅನಿಸುತ್ತೆ. ಎಲ್ಲರೂ ಅಲ್ಲೇ ರೂಮಲ್ಲೇ ಸೆಟಲ್ ಆಗಿಬಿಟ್ಟವ್ರೆ. ದರ್ಶನ ಎಲ್ಲ ಮುಗಿಸ್ಕೊಂಬಂದು. ತುಂಬ ದೊಡ್ಡದು ತಿರುಪತಿ, ಹೇಳೋದಕ್ಕಾಗಲ್ಲ, ಅಷ್ಟು ದೊಡ್ಡದು ತಿಮ್ಮಪ್ಪನ ಕತೆ. ತಿಮ್ಮಪ್ಪನ ಸ್ಟೋರಿ ಎಲ್ರಿಗೂ ಗೊತ್ತೇ ಇದೆ, ನಾನೇನು ಹೊಸ್ದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಇದರಲ್ಲಿ ಹಾಕಿರ್ತೀನಿ ನೋಡಿ ಡಿಸ್ಕ್ರಿಪ್ಷನಲ್ಲಿ. ನಾನು ಅವಾಗ ಚಿಕ್ಕ ಹುಡುಗಿ ಇದ್ದಾಗ ಹೋದಾಗ ತಿರುಪತಿ ಒಂಥರ ಐತಿ, ಈಗ ಇನ್ನೊಂದು ಥರ ಫುಲ್ಲು ಚೇಂಜ್ ಎಲ್ಲ ನೀಟಾಗೆಲ್ಲ ಹೊಸ್ದಾಗಿ ಇನೋವೇಟಿವ್ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟವ್ರೆ ಗೈಸ್. ಯಾವ ದಿಕ್ಕಿಗೆ ಹೋಗಿ ಯಾವ ದಿಕ್ಕಲ್ಲಿ ವಾಪಸ್ ಬರೋದು ಅಂತಲೇ ಗೊತ್ತಾಗಲ್ಲ, ಅಷ್ಟು ದೊಡ್ಡದಾಗಿದೆ ತಿರುಪತಿ. ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ. ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಬಂದು ದೇವಸ್ಥಾನದ ಆಪೋಸಿಟ್ ಈ ಥರ ಹಾಕಿದ್ದಾರೆ, ನೆರಳಿಗೆ ಬಂದು ಸ್ಟೇ ಆಗೋಕ್ಕೆ ಕೂತ್ಕೊಳ್ಳೋಕ್ಕೆ ಅಂತ. ಅಲ್ಲೆಲ್ಲ ಬಂದು ಜನ ಕೂತ್ಕೊಂಡಿದ್ರು, ಆರಾಮಾಗಿ ಕೂತು ಕಾಲ ಕಳೀತಾಯಿದ್ರು. ಯಾಕಂದರೆ ಕ್ಯೂನಲ್ಲಿ ನಿಂತು ದರ್ಶನ ಮುಗಿಸ್ಕೊಂಬಂದು ಸಾಕಾಗಿರ್ತಾರಲ್ವ, ಯಾವ ರೂಮ್ಗೆ ಸಡನ್ನಾಗಿ ಹೋಗೋಕ್ಕಾಗಲ್ಲ, ಕಾಲೆಲ್ಲ ನೋವ್ತಾ ಇರ್ತೇವೆ. ಅದಕ್ಕೆ ಎಲ್ಲ ಅಲ್ಲೇ ಕೂತು ರೆಸ್ಟ್ ಮಾಡ್ತಾಯಿದ್ರು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಂಟ್ರೆನ್ಸು, ಟೆಂಪಲ್ ಆಪೋಸಿಟ್ ಎಂಟ್ರೆನ್ಸ್ ಇದು. ಇಲ್ಲಿ ಎಲ್ಲ ಥರ ಎಲ್ಲ ದರ್ಶನ ಮುಗಿಸ್ಕೊಂಬರೋರು, ಎಕ್ಸಿಟ್ ಆದವರು, ಮತ್ತು ಅಲ್ಲಿ ಕಲ್ಯಾಣಿ ಇದೆಯಲ್ಲ, ಕಲ್ಯಾಣಿಗೆ ಹೋಗೋರು ಎಲ್ಲ ಇದೆ. ಹಿಂಗೆ ಹೋಗಬೇಕು. ಕಲ್ಯಾಣಿನೂ ತೋರಿಸ್ತೀನಿ ಬನ್ನಿ, ಕಲ್ಯಾಣಿನೂ ಇನ್ನೇನು ತೋರಿಸ್ತೀನಿ ಇದೆ ನಿಮಗೆ. ದರ್ಶನಕ್ಕೆ ಹೋಗೋಕ್ಕೂ ಮುಂಚೆ ಈ ಕಲ್ಯಾಣಿಲಿ ಸ್ನಾನ ಮಾಡಿ, ವರಹಸ್ವಾಮಿ ಇದ್ದಾರೆ ಅಲ್ಲೇ ಪಕ್ಕದಲ್ಲಿ, ಕಲ್ಯಾಣಿ ಪಕ್ಕದಲ್ಲೇ ವರಹಸ್ವಾಮಿ ಟೆಂಪಲ್ ಇದೆ. ಅಲ್ಲೋಗಿ ಫಸ್ಟು ವರಹಸ್ವಾಮಿನ ದರ್ಶನ ಮಾಡಿ ಆಮೇಲೆ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ಹೋಗಬೇಕು ಗೈಸ್. ಯಾಕಂದರೆ ತಿಮ್ಮಪ್ಪ ಇದ್ದಾರಲ್ಲ, ಜಾಗ ಬಂದು ವರಹಸ್ವಾಮಿದು. ವರಹಸ್ವಾಮಿಗಳು ತಿಮ್ಮಪ್ಪಂಗೆ ಇರೋದಕ್ಕೆ ಒಂದು ಕಡೆ ಜಾಗ ಕೊಟ್ಟಿದ್ದಾರೆ, ಅವರ ಜಾಗದಲ್ಲಿ ಒಂದು ಜಾಗ ಕೊಟ್ಟಿದ್ದಾರೆ. ಅದಕ್ಕೆ ತಿಮ್ಮಪ್ಪ ಅವರು ನನಗೆ ಜಾಗ ಕೊಟ್ಟರು ಅಂತ ಹೇಳ್ಬಿಟ್ಟು ಇದು ಈಗಲೂ ಬಾಡಿಗೆ ಕಟ್ತಾರಂತೆ ತಿಮ್ಮಪ್ಪ ಅವರು ವರಹಸ್ವಾಮಿಗೆ ಆ ಜಾಗಕ್ಕೆ. ಯಾರು ಫಸ್ಟು ಏನೇ ಪೂಜೆ ಆದರೂ ಫಸ್ಟ್ ನಿನಗೆ ಪೂಜೆ ಆಗಬೇಕು, ಆಮೇಲೆ ನನ್ನ ಪೂಜೆ. ಯಾರೆಲ್ಲ ಭಕ್ತಾದಿಗಳು ನನ್ನನ್ನು ನೋಡೋಕೆ ಬರ್ತಾರೋ ಫಸ್ಟು ನಿನ್ನ ದರ್ಶನ ಮಾಡಿ ಆಮೇಲೆ ನನ್ನ ದರ್ಶನ ಮಾಡಿದ್ರೆ ಮಾತ್ರ ಅವರಿಗೆ ಅವ್ರು ಅಂದ್ಕೊಂಡಿದ್ದು ಪುಣ್ಯ ಫಲ ಎಲ್ಲ ಸಿಗೋದು, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಇವರು ವರಹಸ್ವಾಮಿಗೆ ಮಾತು ಕೊಟ್ಟಿರ್ತಾರಂತೆ ಗೈಸ್. ಅಲ್ಲಿ ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಫಸ್ಟು ವರಹಸ್ವಾಮಿ ದರ್ಶನ ಮುಗಿಸ್ಕೊಂಬಂದು ಆಮೇಲೆ ತಿಮ್ಮಪ್ಪನ ದರ್ಶನ ಕೊಡ್ತಾರೆ. ನಾವು ಅಷ್ಟೇ ಫಸ್ಟು ಹೋಗಿ ಕಲ್ಯಾಣಿಲಿ ಸ್ನಾನ ಮಾಡಿ ಮತ್ತು ಬಟ್ಟೆ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ವರಹಸ್ವಾಮಿ ನೋಡಿಕೊಂಡು ಅದಾದಮೇಲೆ ನಾವು ತಿಮ್ಮಪ್ಪನ ನೋಡೋದಕ್ಕೆ ಹೋಗಿದ್ದು ಗೈಸ್. ನೋಡ್ತಾ ಇದ್ದೀರಲ್ಲ, ಹೋಗೋ ದಾರಿಲಿ ಊಟದ್ದು ಹಾಲು ಎಲ್ಲ ಸಿಗುತ್ತೆ. ಮತ್ತು ಇದು ಟೆಂಪಲ್ಲು ಅದದ್ದು ದೇವ್ರ ಟೆಂಪಲ್ ಗೈಸ್, ಅದರ ಆಪೋಸಿಟಲ್ಲೇ ವರಹಸ್ವಾಮಿ ಟೆಂಪಲ್ ಇರೋದು. ಸೊ ನಿಮ್ಗೆ ಅದನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿ ಕ್ಯೂ ನಿಂತಿದ್ದಾರೆ ನೋಡಿ, ಇದೇ ವರಹಸ್ವಾಮಿ ಟೆಂಪಲ್ಗೆ ಹೋಗೋದು ಕ್ಯೂ. ಸೊ ವರಹಸ್ವಾಮಿಗೆ ಹೋಗಿ ನೋಡಿಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸೋಣ ಅಂದ್ಕೊಂಡು. ಇದು ಕಲ್ಯಾಣಿ ಪಕ್ಕದಲ್ಲೇ ಇದೆ ಗೈಸ್, ಏನು ಕನ್ಫ್ಯೂಷನ್, ತಿರುಪತಿಲಿ ಏನೂ ಕನ್ಫ್ಯೂಷನ್ ಆಗಲ್ಲ, ಎಲ್ಲ ಕಡೆ
ಇಂಗ್ಲೀಷಲ್ಲಿ ಬೋಲ್ಡ್ ಹಾಕಿರ್ತಾರೆ, ಆರಾಮಾಗಿ ಅರ್ಥ ಆಗುತ್ತೆ, ನೀವು ಆರಾಮಾಗಿ ನೋಡ್ಬೋದು. ತೆಲುಗು ಕನ್ನಡದಲ್ಲೂ ಹಾಕಿರ್ತಾರೆ, ಕೆಲವು ಕಡೆ ಕನ್ನಡನೂ ಹಾಕಿದ್ದಾರೆ. ಇದು ವರಾಹಸ್ವಾಮಿಗೆ ಹೋಗೋಕ್ಕೆ ಕ್ಯೂ ಗೈಸ್, ಎಷ್ಟು ಕ್ಯೂ ಇದೆ ನೋಡಿ. ಬಟ್ ಫೋನು ಅಲೋ ಮಾಡಿದ್ರು ಅಲೋ ಮಾಡ್ತಾಯಿದ್ರು ಅಂತ. ಸೊ ನೋಡ್ತಾ ಇದ್ದೀರಲ್ಲ, ಇದೇ ವರಾಹಸ್ವಾಮಿ ಟೆಂಪಲ್ಲು. ಕ್ಯೂನಲ್ಲಿ ನಿಂತು ಹೋಗ್ತಾ ಇದ್ದೀವಿ ನೋಡಿ, ಆದರೂ ಕ್ಯೂ ತುಂಬ ಇತ್ತು ಗೈಸ್. ಇನ್ನು ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಸೊ ಹಂಗಾಗಿ ಅಲ್ಲಿ ಮುಗಿಸ್ಕೊಂಡು ಸೀದಾ ಆಚೆ ಬಂದು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾವು ಅಲ್ಲಿಂದ ಸೀದಾ ಹೋಗಿದ್ದೆ ನಾವು ಕಲ್ಯಾಣಿ ನೋಡೋಣ ಅಂತ. ನಿಮ್ಗೆ ಆ ಕಡೆಯಿಂದ ತೋರಿಸಿದ್ನಲ್ಲ, ಈ ಕಡೆಯಿಂದ ಗೇಟಿಂದ ನೋಡೋಣ ಅಂತ ಹೇಳಿ ನಿಮ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ಎಲ್ಲರೂ ಸ್ನಾನಕ್ಕೆ ಈ ಕಡೆಯಿಂದ, ಇದು ಎಂಟ್ರಿ ಆ್ಯಕ್ಚುಲಿ ಕಲ್ಯಾಣಿಗೆ ಎಂಟ್ರಿ. ಫಸ್ಟ್ ಆ ಕಡೆಯಿಂದ ಇತ್ತು ಗೈಸ್, ಇವಾಗೆಲ್ಲ ಈ ಕಡೆಯಿಂದನೇ ಬಿಟ್ಬಿಟ್ಟಿದೆ. ಈ ಕಡೆ ಅದಕ್ಕೆ ಸಪ್ರೇಟ್, ಹೋಗೋಕ್ಕೆ ಬರೋಕ್ಕೆ ಸಪ್ರೇಟ್ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಮಾಡಿದ್ದಾರೆ, ಆ ಕಡೆಯಿಂದ ಇಲ್ಲ. ಫಸ್ಟು ಈ ಕಡೆ ಸೈಡಲ್ಲಿತ್ತು ನಾವು ಅವಾಗ ಹೋದಾಗ. ಈಗ ಚೆನ್ನಾಗಿ ಮಾಡಿದ್ದಾರೆ ಗೈಸ್, ನಂಗೆ ತುಂಬ ಇಷ್ಟ ಆಯಿತು. ಏನೇ ಮಾಡಿದ್ರೂ ನಮ್ಮ ಜನ ಗಲೀಜು ಮಾಡೋದು ಮಾತ್ರ ಕಡಿಮೆ ಮಾಡಲ್ಲ ಗೈಸ್. ಅಲ್ಲೂ ಶಾಂಪು ಸೋಪು ಎಲ್ಲ ನೀರು ಕಲ್ಯಾಣಿ ಪಕ್ಕದಲ್ಲೇ ಎಸ್ತಿದ್ದಾರೆ, ಕ್ಲೀನ್ನೆಸ್ಸೇ ಇಲ್ಲ. ಇನ್ನೆಷ್ಟು ಅಂತ ಅವರು ಕ್ಲೀನ್ ಮಾಡ್ತಾರೆ, ನೀವೇ ಹೇಳಿ ನೋಡಿ. ಇದೇ ಟೆಂಪಲ್ ಪಕ್ಕದಲ್ಲೇ ಕಲ್ಯಾಣಿ ಪಕ್ಕದಲ್ಲೇ ವರಾಹಸ್ವಾಮಿ ಟೆಂಪಲ್ ಇರೋದು. ಅದು ನೋಡ್ಕೊಂಡು ಸೀದಾ ಇಲ್ಲಿ ಬರ್ಬೋದು. ಸೊ ಇಲ್ಲಿಂದ ನಾನು ಸ್ವಲ್ಪ ಹೋಗಿ ಇದು ಮಾಡಿಕೊಂಡು ನೀರು ಚುಮ್ಕಿಸ್ಕೊಂಡು ಮತ್ತೆ ಅಲ್ಲಿಂದ ಸೀದಾ ಲಡ್ಡು ಪ್ರಸಾದ ತೊಗೊಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲೇ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ, ಆ್ಯಕ್ಚುಲಿ ವಿಡಿಯೋದಲ್ಲಿ ವಾಯ್ಸ್ ಹೋಗಿದೆ, ಹಂಗಾಗಿ ವಾಯ್ಸ್ ಕೊಡ್ತಾಯಿದ್ದೀನಿ, ಏನು ಅಂದ್ಕೊಂಬಿಡಿ ಆಯಿತಾ. ಅಲ್ಲಿಂದ ಸೀದಾ ನಡ್ಕೊತ ಹೋದರೆ ಗೇಟ್ ನಂಬರ್ 1, 2 ಕಡೆಗೆ ಹೋಗ್ತೀವಿ. ಹೋಗೋ ದಾರಿಲಿ ನಮಗೆ ಪ್ರಸಾದದ್ದು ಸಿಗುತ್ತೆ, ಅಲ್ಲಿ ಪ್ರಸಾದ ತೊಗೊಂಡು ಲಡ್ಡು ತೊಗೊಂಡು. ಫಸ್ಟು ಲಡ್ಡು ಚೆನ್ನಾಗಿತ್ತು ಗೈಸ್, ಈ ಸಲನೇ ಯಾಕೋ ಲಡ್ಡು ಚೆನ್ನಾಗಿರಲಿಲ್ಲ. ಅಲ್ಲಿಂದ ಇದು ಮ್ಯೂಸಿಯಮ್ಗೆ ಹೋಗಿದ್ವಿ, ತಿರುಮಲ ಮ್ಯೂಸಿಯಮ್ ಇದೆಯಲ್ಲ, ನೋಡೋಣ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ದುರಾದೃಷ್ಟ ಮ್ಯೂಸಿಯಮ್ಮು ಕ್ಲೋಸ್ ಆಗಿತ್ತು. ಹಂಗಾಗಿ ಮತ್ತೆ ವಾಪಸ್ ಬಂದು ಮತ್ತೆ ದೇವಸ್ಥಾನ ಒಂದು ರೌಂಡ್ ಹಾಕೋಣ ಅಂತ ರೌಂಡ್ ಹಾಕೋದಕ್ಕೆ ಹೋಗ್ತಾಯಿದ್ದೀವಿ ನೋಡಿ. ಇದು ಅನ್ನ ಪ್ರಸಾದ ಅಡುಗೆ ಮಾಡ್ತಾರಲ್ಲ, ಅಡುಗೆ ಮನೆ ಕಡೆ ಆಸೆಯಿಂದನೇ ಇದು ಹೋಗೋದು. ಸೊ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಹಂಗೆ ಮಾತಾಡ್ಕೊತ ದೇವಸ್ಥಾನನ ಒಂದು ರೌಂಡ್ ಹಾಕಿದ್ವಿ. ಇದು ನೋಡಿ, ಇದು ಅಮೌಂಟ್ ಪೇ ಮಾಡಿರ್ತಾರಲ್ಲ ಆ ದರ್ಶನದ, ಇದು ಫ್ರೀ ದರ್ಶನ ಬೇರೆ ಕಡೆ, ಮತ್ತು 300 ರೂಪೀಸ್ ದರ್ಶನ ಬೇರೆ ಕಡೆ. ಇದು 3000 5000 ಈ ಥರ ಪೇ ಮಾಡಿರ್ತಾರೆ ನೋಡಿ. ಮತ್ತು ಇಲ್ಲಿ ತಿರುಪತಿಲಿ ನೀವು 10,000 ಪೇ ಮಾಡಿದ್ರೆ ದೇವ್ರ ಹತ್ರ ಕೂಡ ಇದೆ. ಸೊ ಇದು ನಂದಿ ಸ್ವಾಮಿ ದೇವಸ್ಥಾನದ ಏನು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆಲ್ಲ, ಪಾದಯಾತ್ರೆ ಮಾಡ್ಕೊಂಬಂದಿರ್ತಾರೆ ನೋಡಿ, ಅವ್ರಿಗೂ ಅಷ್ಟೇ ಬೇಗ ದರ್ಶನಕ್ಕೆ ಬಿಡ್ತಾರೆ. ಇನ್ನು ಮಿಕ್ತವ್ರಿಗೆಲ್ಲ ಕ್ಯೂನಲ್ಲಿ ಅಲ್ಲಿ ಇಲ್ಲಿ ನಿಲ್ಲಿಸಿ ಕಳಿಸ್ತಾರೆ. ಅದಾದಮೇಲೆ ಅಲ್ಲಿಂದ ನಾವು ಒಂದು 3 ಕಡೆ ರೂಮಲ್ಲಿ ಕೂತಿದ್ದು. ಒಂದು ಕಡೆ ತಿಂಡಿ ಟಿಫನ್ ಆಯಿತು, ಇನ್ನೊಂದು ಕಡೆ ಊಟ ಆಯಿತು. 3ನೇ ಟ್ರಿಪ್ ಡಿನ್ನರ್ ಟೈಮ್ ಬಂತು, ಅವಾಗ ದರ್ಶನ ಆಗಿದ್ದು ನಮಗೆ ತಿರುಪತಿದು. ಇದು ಎಂಟ್ರೆನ್ಸ್ ಗೋಪುರ ನೋಡಿ ಹಿಂಗಿದೆ. ಇಲ್ಲಿಂದ ದೇವಸ್ಥಾನದ ಆಪೋಸಿಟ್ಟು ಹೋದರೆ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೆ. ದೇವಸ್ಥಾನ ಅಂದರೆ ದೇವಸ್ಥಾನದ ಅಪೋಸಿಟ್ಟು ಮೇಲ್ಗಡೆಗೆ ಒಂದು ಆಂಜನೇಯನ ದೇವಸ್ಥಾನ ಇದೆ ಗೈಸ್. ಆಂಜನೇಯನ ದರ್ಶನ ಮಾಡೋಣ ಅಂತ ಬಂದ್ವಿ. ಆಂಜನೇಯನ ದರ್ಶನ ಆದಮೇಲೆ ಇಲ್ಲಿ ಏನು ಪ್ರತೀತಿ ಇದೆ ಅಂದರೆ, ಆಂಜನೇಯ ಸ್ವಾಮಿ ಇಲ್ಲಿ ಏನೋ ರಾಮನ ಜಪ ಮಾಡ್ತಾ ಇಲ್ಲಿ ಕಾದು ಕೂತಿರ್ತಾರೆ ಅಂತ ಹೇಳ್ತಾರೆ ಗೈಸ್. ಸೊ ನೋಡಿ, ದೇವಸ್ಥಾನದ ಆಪೋಸಿಟ್ಟಲ್ಲೇ ಇರೋದು. ಇಲ್ಲಿಂದ ತಿರುಪತಿ ಇದು ಗೋಪುರ ನೋಡ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸಿಕ್ಕಾಪಟ್ಟೆ ರಶ್ ಇತ್ತು, ಅದರಲ್ಲೆಲ್ಲ ದಾಟ್ಕೊಂಡು ಹೋಗೋಷ್ಟಕ್ಕೆ ಇಷ್ಟ ಆಯಿತು ನೋಡಿ, ಕಾಣಿಸ್ತಾ ಇದೆಯಲ್ಲ. ಅದರಲ್ಲೂ ಆಂಟಿ ಒಬ್ಬರು ಅಡ್ಡ ಬಂದರು. ಇದೇ ಗೋಪುರ ಗೈಸ್, ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಫೈನಲಿ ಒಂದು ಕಷ್ಟಪಟ್ಟು ತೊಗೊಂಡೆ ಗೈಸ್, ಜನ ಯಾರು ಇಲ್ಲದೆ ಇರೋ ಕಡೆ. ಸೊ ಇನ್ನೂ ಫುಲ್ ಮುಂದಕ್ಕೆ ಹೋಗ್ಬಿಟ್ಟು ತೊಗೊಂಡೆ. ಇದು ವಿಡಿಯೋ ಎಲ್ಲ ಅಡ್ಡ ಬರ್ತಾಯಿದ್ರು, ಅದಕ್ಕೆ ಅಲ್ಲಿ ಹೋಗಿ ಹತ್ರದಿಂದ ತಗೊಂಡೋಣ ಅಂತ ಹೇಳ್ಬಿಟ್ಟು ಹತ್ರದಿಂದ ತಗೊಂಡೆ. ಸೊ ಅಲ್ಲಿಂದ ಬಂದರೆ ಇಲ್ಲಿ ಒಂದು ಸ್ಟ್ಯಾಚು ಇಟ್ಟಿದ್ದಾರೆ, ಅಲ್ಲಿ ಸ್ಟ್ಯಾಚು ಹತ್ರ ಎಲ್ಲರೂ ಫೋಟೋಸ್ ತೊಗೊತಾ ಇದ್ರು. ನಾನು ಮಾತ್ರ ಹೋಗಿ ತಗೊಳ್ಳಿಲ್ಲ, ಹಂಗೆ ನೋಡ್ಕೊತ ಮುಂದಕ್ಕೆ ಮೂವ್ ಆದೆ. ಅಲ್ಲಿಂದ ನಾವು ಸೀದಾ ಹೊರಟಿದ್ದು ಅಲ್ಲೇ ಒಂದು ಯಾವುದೋ ನದಿ ಇದೆ ಗೈಸ್, ನದಿ ಹತ್ರ ಹೋದ್ವಿ ನೋಡೋಣ ಅಂತ ಹೇಳ್ಬಿಟ್ಟು. ತುಂಬ ವರ್ಷ ಆಯಿತು, ಇದು ಆಲೇ 3 ವರ್ಷದ ಹಿಂದೆ ವಿಡಿಯೋ ಗೈಸ್. ವಾಯ್ಸ್ ಹೋಗ್ಬಿಟ್ಟೈತೆ ಅಂತ ವಾಯ್ಸ್ ಕೊಡ್ತಾಯಿದ್ದೀನಿ.
ಅಯ್ಯೋ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ, ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದೇ ಗೊತ್ತಾಗ್ತಿಲ್ಲ ಈ ವಿಡಿಯೋದಲ್ಲಿ ನನಗೆ. ಒಟ್ಟಿನಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಆಗ್ತಾಯಿದ್ದೀವಿ ಅಂತ ಅನಿಸುತ್ತೆ. ವಾಪಸ್ ಆಗ್ತಾಯಿದ್ದೀವಿ ಗೈಸ್, ವಾಪಸ್ ತುಮಕೂರು ಕಡೆ ಹೋಗ್ತಾಯಿದ್ದೀವಿ. ಫೈನಲಿ ಕಂಡಿಡ್ದೆ, ಯಾಕಂದರೆ ಫೋಟೋಸ್ ಬರ್ತಿದ್ದಾವೆಲ್ಲ ನೋಡಿ, ಇವೆಲ್ಲ ಫೋಟೋಸ್ ಹಾಕಿದ್ದೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕ್ಷಮೆ ಇರಲಿ. ನನಗೆ ಗೊತ್ತಿರೋವಷ್ಟು ಆಡಿಯೋ ಕೊಟ್ಟಿದ್ದೀನಿ, ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸ್ಬಿಡಿ, ನಿಮ್ಮ ಹೊಟ್ಟೆಗೆ ಹಾಕ್ಕೊಂಬಿಡಿ ಆಯಿತಾ. ಫೋಟೋಸ್ ನಾವು ಹೋದಾಗ ತಗೊಂಡಿರೋ ಇವು ಫೋಟೋಸು. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ಟ್ರಾವೆಲ್ ವಿಡಿಯೋಸ್ ಬರ್ತಾ ಇರ್ತವೆ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.